ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಮಿತ್ ಪಾಟೀಲ್. ನೀವು ನೋಡ್ತಾ ಇದ್ದೀರಾ ರೈಡರ್ ಆನ್ ಬೋರ್ಡ್ ಅಂದರೆ ಟ್ರಸ್ಟ್ ಆನ್ ರೋಡ್. ಸೊ ಲಾಸ್ಟ್ ವೀಡಿಯೋಲಿ ನಾವು ಪವರೇಜ್ ಎಕ್ಸಾಸ್ಟ್ ಇನ್ಸ್ಟಾಲೇಷನ್ ವೀಡಿಯೋ ಮಾಡಿದ್ವಿ. ಸೊ ಆ ವೀಡಿಯೋಲಿ ಹೇಳಿದ್ದೆ ನಾನು ನೆಕ್ಸ್ಟ್ ವೀಡಿಯೋಲಿ ನಾನು ಬೈಕ್ ತೋರಿಸ್ತೀನಿ ಅಂತ. ಸೊ ನೋಡ್ತಾ ಇದ್ದೀರಾ, ಇದೇ ನನ್ನ ಬೈಕು, ರಾಯಲ್ ಎನ್ಫೀಲ್ಡ್ ಹಿಮಾಲಯನ್. ಸೊ ಇವತ್ತು ಬರೀ ಬೈಕ್ ತೋರಿಸಲ್ಲ, ನಾನು ಏನೇನು ಆಕ್ಸೆಸರೀಸ್ನ ಹಾಕಿದ್ದೀನಿ. ಫುಲ್ಲಿ ಲೋಡೆಡ್ ಅಂತ ಹೇಳೋಕ್ಕಾಗಲ್ಲ, ಸೊ ಫುಲ್ಲಿ 100% ಆಕ್ಸೆಸರೀಸ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಮಿನಿಮಮ್ ಅಂದರೆ ಬೇಸಿಕ್ ಆಕ್ಸೆಸರೀಸ್ ಏನೇನು ಬೇಕು ನಾನು ಅದನ್ನೆಲ್ಲ ಮಾಡಿದ್ದೀನಿ ಗಾಡಿಗೆ. ಸೊ ಒಂದೊಂದೇ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ, ಫಸ್ಟ್ ಆಫ್ ಆಲ್ ನಾನು ಈ ಗಾಡಿನ ತೊಗೊಂಡು ಪರ್ಚೇಸ್ ಮಾಡಿ ಆಲ್ಮೋಸ್ಟ್ 1.5 ಇಯರ್ ಆಯಿತು. ಅಂದರೆ 2023 ಮೇಲ್ ಗಾಡಿ ತೊಗೊಂಡಿದ್ದೀನಿ ನಾನು, ಅಂದರೆ ಲಾಸ್ಟ್ ಇಯರು. ಈ ಮಾಡೆಲ್ ಇದೆಯಲ್ಲ, ಇದು ಹಿಮಾಲಯನ್ 411. ಇದು ಸ್ಟಾಪ್ ಆಗಿದೆ ಇವಾಗ. ನಾನು ತೊಗೊಂಡು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಡಿಸೆಂಬರ್ವರೆಗೂ ಸ್ಟಾಪ್ ಆಯಿತು. ಇವಾಗ ಹೊಸ ಮಾಡೆಲ್ ಬಂದಿದೆ 450. ಬಟ್ ನೋಡಿದರೆ ಅನಿಸುತ್ತೆ 450ನ. ಆಲ್ಮೋಸ್ಟ್ ನಾನಿವಾಗ ನೋಡ್ಬೋದು, ಆಲ್ಮೋಸ್ಟ್ 10,000 ಕಿಲೋಮೀಟರ್ ರನ್ ಮಾಡಿದ್ದೀನಿ 1 ಇಯರಲ್ಲಿ. ಆಕ್ಸೆಸರೀಸ್ ಅಂದರೆ ಇವಾಗ ಬೇಸಿಕ್ ಆಕ್ಸೆಸರೀಸ್ ಅಂದರೆ ಬೇಸಿಕ್ಸ್ ನೀಡ್ಸ್ ಥರ. ಮೇನ್ ಇವಾಗ ನಾವು ಟ್ಯಾಂಕ್ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಸೊ ಹ್ಯಾಂಡ್ ಗಾರ್ಡ್ಸ್ ಹಾಕಿದ್ದೀನಿ, ಹ್ಯಾಂಡ್ಸ್ ಪ್ರೊಟೆಕ್ಟ್ ಮಾಡಲಿಕ್ಕೆ, ಮೆಟಲ್ ಗಾರ್ಡ್ಸ್ ಅಂತಲೇ ಹೇಳ್ಬೋದು. ಸೊ ಅದು ರಾಯಲ್ ಎನ್ಫೀಲ್ಡ್. ಇದು PPF ಮಾಡಿಸಿಲ್ಲ ನಾನು, ಬಟ್ ಲ್ಯಾಮಿನೇಷನ್ ಆಗಿದೆ ಟ್ಯಾಂಕ್. ಆ್ಯಕ್ಚುಲಿ PPF ಮಾಡಿಸ್ತೀನಿ ಸದ್ಯದಲ್ಲೇ, ಮಾಡಿಸಿ ನಾನು ಅದನ್ನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಅಂದರೆ ನೋಡ್ತಾ ಇರ್ಬೋದು, ಕ್ರ್ಯಾಶ್ ಗಾರ್ಡು ಸುಮಾರಿದೆ ಮಾರ್ಕೆಟಲ್ಲಿ. ಎಲ್ಲ ಸ್ಟಡಿ ಮಾಡಿ ಗೇಜ್ ಎಲ್ಲ ತಿಳ್ಕೊಂಡು ನಾನು ಆಟೋ ಇಂಜಿನ ಸೆಲೆಕ್ಟ್ ಮಾಡಿ ಆಟೋ ಇಂಜಿನ ಕ್ರ್ಯಾಶ್ ಗಾರ್ಡನ್ನ ಯೂಸ್ ಮಾಡಿದ್ದೀನಿ. ಇದೆಲ್ಲ ಪೌಡರ್ ಕೋಟೆಡ್ ಪೇಂಟ್ ಬರುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಲಾಸ್ಟ್ ವಿಡಿಯೋಲಿ ನೋಡಿದ್ರಿ ನೀವು, ಸೈಲೆನ್ಸರ್ ಹಾಕಿದ್ದೀವಿ ಪವರೇಜ್ ಎಕ್ಸಾಸ್ಟು. ಸೊ ಇನ್ನು ಸ್ಯಾಡಲ್ ಸ್ಟೇ, ಇನ್ನು ಪ್ಯಾನಿಟ್ಸ್ ಹಾಕಿಲ್ಲ ನಾನು. ನೆಕ್ಸ್ಟು ಪ್ಲ್ಯಾನ್ ಮಾಡಿದ್ದೀನಿ ತೊಗೊಳ್ಳಿಕ್ಕೆ. ಅದೇ ಹೇಳಿದ್ನಲ್ಲ, ಬೇಸಿಕ್ ಆಕ್ಸೆಸರೀಸ್ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಸ್ಯಾಡಲ್ಸ್ ಹಾಕಿದ್ದೀನಿ. ಅನ್ಫಾರ್ಚುನೇಟ್ಲಿ ಇದನ್ನು ಇನ್ಸ್ಟಾಲೇಷನ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪ್ಯಾನಿಟ್ಸ್ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಟಾಪ್ ಬಾಕ್ಸ್ ನೋಡ್ತಾ ಇದ್ದೀರಾ, GVದು ಹಾಕಿದ್ದೀನಿ. ನೀವು ಕೇಳ್ಬೋದು ಯಾಕೆ ಫೈಬರ್ ಹಾಕಿದ್ದೀರಾ, ಅಲ್ಯೂಮಿನಿಯಮ್ದು ಚೆನ್ನಾಗಿ ಕಾಣುತ್ತೆ. ನಾನು ಆ್ಯಕ್ಚುಲಿ ಅಲ್ಯೂಮಿನಿಯಮ್ ಹಾಕೋಣ ಅಂತಲೇ ಇದ್ದಿದ್ದು. ಬಟ್ ಅಲ್ಯೂಮಿನಿಯಮ್ ಏನಾಗುತ್ತೆ, ನೀವು ಈ ಹಿಮಾಲಯನ್ ಓನರ್ಸ್ ಇದ್ದರೆ ಗೊತ್ತಿರುತ್ತೆ. ಇದು ಮೇಲಿನ ಪ್ಲೇಟ್ ಇದೆಯಲ್ಲ, ಇದಕ್ಕೆ ಹಾಕಿರ್ತಾರೆ ನೀವು ಮ್ಯಾಕ್ಸಿಮಮ್ ವೇಟ್ ಬಂದುಬಿಟ್ಟು 7 kg ಮಾತ್ರ ಹಾಕ್ಬೋದು ಅಂತ. ನೀವು ಇವಾಗ ಅಲ್ಯೂಮಿನಿಯಮ್ ಟಾಪ್ ಬಾಕ್ಸ್ ಯೂಸ್ ಮಾಡಿದ್ರೆ ಅದೇ ಆಲ್ಮೋಸ್ಟ್ ನಿಮಗೆ ಒಂದು 5 to 6 kg ಬಂದುಬಿಡುತ್ತೆ. ಅದಕ್ಕೆ ನಾನು ಫೈಬರ್ದು ಹಾಕಿದ್ದೀನಿ. ಮತ್ತು ಈಸಿ ಡಿಟ್ಯಾಚಬಲ್ ಎಲ್ಲ ಈಸಿ ಇರುತ್ತೆ. ಮತ್ತು ಇವಾಗ ಟಾಪ್ ಬಾಕ್ಸ್ ಹಾಕೋ ರೀಸನ್ನೇ ನಾವು ಏನು ಥಿಂಗ್ಸ್ ಕ್ಯಾರಿ ಮಾಡಬಾರ್ದು, ಅದನ್ನ ಇದ್ರಲ್ಲಿ ಹಾಕೋದು, ಇಲ್ಲ ಎಲ್ಲಾದರೂ ಹೋದಾಗ ಹೆಲ್ಮೆಟ್ನ ಒಳಗಡೆ ಇಟ್ಟು ಲಾಕ್ ಮಾಡ್ಬೋದು ಆ ಥರ. ಸೊ ಇದು ನಿಮಗೆ 32 ಲೀಟರ್ಸ್ ಬರುತ್ತೆ. ಇದಕ್ಕಿಂತ ಜಾಸ್ತಿನೇ ಇದೆ, ನಿಮಗೆ 43 ಬರುತ್ತೆ, ಇನ್ನೂ 53 ಬರುತ್ತೆ. ಆ ಥರ ಸುಮಾರು ಟಾಪ್ ಬಾಕ್ಸ್ ಆಪ್ಷನ್ ಇದೆ. ಸೊ ನನಗೆ ಹೇಳಿದ್ನೆಲ್ಲ ಚಿಕ್ಕದು ಸಾಕಿತ್ತು, ಕಾಂಪ್ಯಾಕ್ಟಾಗಿ ಚೆನ್ನಾಗಿರುತ್ತೆ. ನನಗೆ ಒಂದು ಹೆಲ್ಮೆಟ್ ತೋರಿಸ್ತೀನಿ ಒಳಗಡೆ ಏನಿದ್ದೀನಿ. ಸೊ ಕೀ ಬರುತ್ತೆ ನಿಮಗೆ, ನೋಡ್ಬೋದು. ಒಂದು ಹೆಲ್ಮೆಟ್ಟು, ಇದು ರೈನ್ ಜಾಕೆಟ್ ಇದೆ, ಮತ್ತು ಗ್ಲೌಸ್ ಇದೆ. ಸೊ ಇಷ್ಟು ಮಿನಿಮಮ್ ಬರುತ್ತೆ. ಅಂದರೆ ಇನ್ನು ಒಂದು ಬ್ಯಾಗ್ ಬರುತ್ತೆ ಇದರಲ್ಲಿ, ಈಸಿಯಾಗಿ ಕ್ಯಾರಿ ಮಾಡ್ಬೇಕು ನೀವು. ಇಷ್ಟಿದ್ರೆ ಸಾಕು ಅನಿಸ್ತು ನನಗೆ. ಸೊ ಇದನ್ನು ಹಾಕಿದ್ದೀನಿ. ಅಷ್ಟು ವೇಟು ಫೀಲ್ ಆಗೋಲ್ಲ ನಿಮಗೆ. ಇವಾಗ ಅಲ್ಯೂಮಿನಿಯಮ್ ಹಾಕಿದ್ರೆ ಮತ್ತೆ ನೀವು ಎಕ್ಸ್ಟ್ರಾ ಸಪೋರ್ಟ್ ಬಾರು ಅದೆಲ್ಲ ಹಾಕಬೇಕಾಗುತ್ತೆ. ಮತ್ತು ನೀವು 100 ಮೇಲೆ ಕ್ರಾಸ್ ಆಗ್ತಾಯಿದ್ದೀರಾ ಅಂತ ಹೇಳಿದ್ರೆ ತಲೆಯಲ್ಲಿ ಒಂದು ಭಯ ಇರುತ್ತೆ. ಟಾಪ್ ಬಾಕ್ಸ್ ಇದೆ, ಯಾವ್ದಾದ್ರು ಹಂಪ್ ಹಾರಿಸಿದ್ರೆ ಎಗರೋ ಚಾನ್ಸಸ್ ಇರುತ್ತೆ. ಸುಮಾರು ಆಗಿದೆ ಆ ಥರ ಇನ್ಸಿಡೆಂಟ್ಸ್. ಇವನ್ ರೈಡಿಂಗ್ ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ ಅವರು ಹೇಳಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ಮೇಲೆ ನಾನು ಅದನ್ನೆಲ್ಲ ಇನ್ಪುಟ್ಸ್ ತೊಗೊಂಡು ಲಾಸ್ಟ್ಗೆ ಫೈಬರ್ದು ಹಾಕೋಣ ಅಂತ ಡಿಸೈಡ್ ಆಗಿ. ಸೊ GVನ ಒಳ್ಳೆ ಬ್ರ್ಯಾಂಡೇ, ನಿಮ್ಗೆ ಗೊತ್ತಿರುತ್ತೆ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದು, ಇಂಪೋರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಹಾಕಿದ್ದೀನಿ. ಸೊ ಇದು ನಿಮಗೆ ವೈಟರ್, ಅದು ಅಂದರೆ ಇದು ಕಂಪ್ಲೀಟ್ SS 304 ಮೆಟೀರಿಯಲ್ಲು, ಹೆವಿ ಇದೆ. ಇದೂ ಅಷ್ಟೇ ಸಾಕಷ್ಟು ಮಾರ್ಕೆಟಲ್ಲಿ ಸುಮಾರಿದೆ. ಎಲ್ಲ ನೋಡಿದ ಮೇಲೆ ಕಂಪೇರ್ ಮಾಡಿ ನಾನು ಇದನ್ನು ಸೆಲೆಕ್ಟ್ ಮಾಡಿ ಇದನ್ನು ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ರೇಡಿಯೇಟರ್ ಗಾರ್ಡ್. ಇದನ್ನು ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರೊಡಕ್ಷನ್ ಅಂತ ಹೇಳ್ಬೋದು ನಿಮ್ಮ ರೇಡಿಯೇಟ್ರಿಗೆ. ಯಾಕಂದರೆ ಹಿಮಾಲಯನ್ದು ಟೈರ್ಸ್ ಏನಿದೆಯಲ್ಲ, ಆಫ್ ರೋಡ್ ಮತ್ತು ಆನ್ ರೋಡ್ ಎರಡಕ್ಕೂ ಡಿಸೈನ್ ಆಗಿರುತ್ತೆ.
ಸೊ ಕಲ್ಲೆಲ್ಲ ಇರುತ್ತಲ್ಲ, ಚಿಕ್ಕ ಚಿಕ್ಕ ಕಲ್ಲು, ಇವಾಗ ಬಟನ್ಸ್ ನೋಡ್ತಾ ಇರ್ಬೋದು, ಭಾಳ ಗ್ಯಾಪ್ ಇದೆ, ಬಿಸ್ಕಿಟ್ ಬಟನ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದರಲ್ಲಿ ಕಲ್ಲೇನಾದ್ರು ಕುತ್ಕೊಂಡ್ರೆ ನಿಮ್ಗೆ ರನ್ನಿಂಗಲ್ಲಿ ಹೊಡಿಯುತ್ತೆ, ಅಂದರೆ ಹೆಡ್ಲೈಟ್ಗೆ ಹೊಡಿಯುತ್ತೆ. ಸೊ ಎಲ್ಲ ಹೊಡಿಯುತ್ತೆ, ನಿಮ್ಗೆ ಅದು ಸೌಂಡ್ ಬರುತ್ತೆ. ಅಂದರೆ ಹಿಮಾಲಯನ್ ಇದ್ದವ್ರಿಗೆ ಗೊತ್ತಿರುತ್ತೆ ಅದು. ಸೊ ಇದನ್ನು ಪ್ರೊಟೆಕ್ಟ್ ಮಾಡೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ. ಸೊ ಇದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ನಾವು ರೇಡಿಯೇಟರ್ ಗಾರ್ಡಿಂದ. ಅದು ಏನು ಹಾಕಿಲ್ಲ ನಾನು ಆ್ಯಕ್ಚುಲಿ, ಬಟ್ ಕಂಪ್ನಿಯಿಂದನೇ ಬಂದಿರೋದು. ಆ್ಯಂಡ್ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಮಾಸ್ಟರ್ ಸಿಲಿಂಡರ್ ಗಾರ್ಡ್. ಇದೂ ಅಷ್ಟೇ ಬ್ಯಾಕ್ ಟೈರ್ದು ನೋಡ್ತಾ ಇರ್ಬೋದು ನೀವು, ಬಟನ್ಸ್ ಇದಕ್ಕೆಲ್ಲ ಕಲ್ಲೆಲ್ಲ ಕುತ್ಕೊಂಡು ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ಮಾಸ್ಟರ್ ಸಿಲಿಂಡರ್ ಗಾರ್ಡನ್ನು ಹಾಕಿದ್ದೀನಿ, ಇದನ್ನು ಇಂಪಾರ್ಟೆಂಟ್. ಇದು ನಾನು ರಾಯಲ್ ಎನ್ಫೀಲ್ಡ್ ಇದು ಜಿನ್ಯೂನ್ ಆಕ್ಸೆಸರೀಸ್ ಆ್ಯಕ್ಚುಲಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ಇವತ್ತಿನ ವಿಡಿಯೋ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ರೈಡರ್ ಆನ್ ಬೋರ್ಡ್ ಚಾನಲ್ನ. ಎಲ್ಲರಿಗೊಂದು ಸಜೆಷನ್ ಅದೇ, ಇವಾಗ ಬೇಸಿಕ್ ಆಕ್ಸೆಸರೀಸ್ ಅಂದರೆ ಪ್ರೊಡಕ್ಷನ್ಗೆ ಇಂಪಾರ್ಟೆಂಟ್ ಏನೇನು ಬೇಕು ಅದನ್ನೆಲ್ಲ ನೀವು ಬೈಕ್ಗೆ ಹಾಕೊಳ್ಳೋದು ಒಳ್ಳೆಯದು. ನಾನು ಅದೇ ಸಜೆಸ್ಟ್ ಮಾಡ್ತೀನಿ. ಬಾಡಿಗೂ ಅಷ್ಟೇ, ಗಾಡಿಗೂ ಅಷ್ಟೇ, ಮೇನ್ ಬೇಸಿಕ್ ಪ್ರೊಡಕ್ಷನ್ ಬೇಕೇ ಬೇಕು. ಸೊ ಅದನ್ನು ಯೂಸ್ ಮಾಡಿ. ರೈಡ್ ಸೇಫ್, ಬಿ ಸೇಫ್.